ಈಗ ಬ್ರಹ್ಮಾವರದಲ್ಲಿ ಒಬ್ಬ ದಲಿತನ ಸುಟ್ಟೋಟಾಗಿ 3 ತಿಂಗಳಾಯಿತು. ಇನ್ನೂ ಒಂದು ಕೇಸ್ ಕೃಷ್ಣ ಅನ್ನೋ ಮನೆಯಲ್ಲಿ ಒಬ್ಬನೇ ಮಲಗಿದ್ದಾಗ ಶೂಟ್ ಮಾಡಿ ಕೊಂದಿದ್ದಾರೆ. 3 ತಿಂಗಳಾಯಿತು, ಇನ್ನೂ ಕೂಡ ಆರೋಪಿ ಪತ್ತೆ ಆಗಿಲ್ಲ. ಹೌದಾ? ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿ ನಿಮಗೆ ಉತ್ತರ ನಮಗೆ ಗರಂ ಆಗ್ತಿದೆ. ಹೌದಾ? ಇಲ್ವಲ್ಲ. ಈಗ ಪತ್ರಕರ್ತರಿಗೆ ಯಾರು ಗರಂ ಆಗಲಿಕ್ಕೆ ಸಾಧ್ಯ? ಪತ್ರಕರ್ತರ ಸ್ವಾತಂತ್ರ್ಯವನ್ನು ಯಾರು ಕಸಿದುಕೊಳ್ಳಲಿಕ್ಕೆ ಸಾಧ್ಯ? ನೀವೆಲ್ಲರೂ ಸ್ವತಂತ್ರ ಆಗಿದ್ದೀರಾ. ಆ ರೀತಿ ಆಗಿದ್ದರೆ ನಾನು ಕರೆದು ಮಾತಾಡ್ತೀನಿ. ಮೇಡಮ್, ಈಗ BJP ಅವರನ್ನು ಆರೋಪ ಮಾಡ್ತಾ ಇದ್ದಾರೆ, ನಿಮಗೆ ಉಡುಪಿ ಉಸ್ತುವಾರಿ ಆಗಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ನೀವು ಬರ್ತಾ ಇಲ್ಲ ಅಂತ, ನಿಮ್ಮನ್ನು ಬದಲಾಯಿಸಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನೀವು ಬಯಸ್ತೀರಾ? ಅಲ್ಲ, ನಾನು ಅವರ ಆರೋಪಕ್ಕೆ ನಮ್ಮ ಜನ ಬಯಸ್ತಾ ಇಲ್ಲ, ನಮ್ಮ ಕಾರ್ಯಕರ್ತರು ಬಯಸ್ತಾ ಇಲ್ಲ, ಪತ್ರಕರ್ತರು ಬಯಸ್ತಾ ಇಲ್ಲ. ಇನ್ನು BJPಗರು ಬಯಸಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯನಾ? ಅವ್ರು ಮುಖ್ಯಮಂತ್ರಿನೂ ಚೇಂಜ್ ಮಾಡೋಣ ಅಂತಾರೆ, ಜಿಲ್ಲಾ ಉಸ್ತುವಾರಿನೂ ಚೇಂಜ್ ಮಾಡೋಣ ಅಂತಾರೆ. ಪಾಪ ಏನು ಮಾಡೋದು? ಮೊಸರಲ್ಲಿ ಕಲ್ಲು ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಎಷ್ಟು ಸಾರಿ ನಾನು ಉಡುಪಿ ಜಿಲ್ಲೆಗೆ ಬಂದಿದ್ದೀನಿ ಅಂತ ಏನಾದರೂ ಕಲ್ಪನೆ ಇದೆಯಾ ತಮಗೆ? ಬಂದಿದ್ದೀನಿ, ಕೈಯಿಂದ ಆದಷ್ಟು ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನು ನನ್ನ ಕಡೆಯಿಂದ ಆಗಬೇಕು ಎಲ್ಲ ರೀತಿಯಂಥ ಸಹಕಾರವನ್ನು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀನಿ. ಪಕ್ಷಾತೀತವಾಗಿ ರಾಜಕಾರಣ ಇಲ್ಲಿ ಮಾಡದೆ ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ರೀತಿಯಿಂದ ಇದನ್ನು ಮಾಡಿದೆ. ಎಲ್ಲಿಯವರೆಗೆ ಜನರ ಆಶೀರ್ವಾದ, ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ, ಹೈಕಮಾಂಡ್ನ ಆಶೀರ್ವಾದ ಇದೆಯೋ ಅಲ್ಲಿಯವರೆಗೆ ಉಡುಪಿ ಶ್ರೀಕೃಷ್ಣನ ಆಶೀರ್ವಾದ ಕೂಡ ನನ್ನ ಮೇಲೆ ಇದೆ. ಮೇಡಮ್, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೆನಪಲ್ಲಿ ಉಳಿಯುವಂತೆ ಉಡುಪಿ ಜಿಲ್ಲೆಗೆ ಏನಾದರೂ ವಿಶೇಷ ಯೋಜನೆ ಕೊಡಬೇಕು ಅಂತ ಆಸೆ ಇದೆ ನನಗೂ ಕೂಡ. ಆದಷ್ಟು ಬೇಗ ಒಂದು ಮಾತು ಹೇಳ್ತೀನಿ, ಯಾರೇ ಅಧಿಕಾರದಲ್ಲಿದ್ದಾಗ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟೋಗ್ಬೇಕು ಅನ್ನೋಂಥ ಆಸೆ. ಯಾರೇ ಒಂದು ಅಧಿಕಾರದಲ್ಲಿರಲಿ, ಅದು ಸಣ್ಣವರಿರಲಿ ದೊಡ್ಡವರಿರಲಿ, ಉಡುಪಿಗೆ ಏನಾದರೂ ಒಂದು ಗುರುತರವಾದಂಥ ಒಂದು ಸಾಕ್ಷಿ ಗುಡ್ಡೆಯನ್ನು ಮಾಡಬೇಕು ಅನ್ನೋಂಥ ಆಸೆ ಇತ್ತು. ತಮಗೆಲ್ಲರಿಗೂ ಗೊತ್ತಿದೆ, ಉಡುಪಿನಲ್ಲಿ ನಮಗೆ ಏನು ಹೇಳ್ತಾರೆ, ಅಂಡರ್ ಡ್ರೈನ್ UGD ಇರಲಿಲ್ಲ. ತಮಗೆಲ್ಲರಿಗೂ ಗೊತ್ತು, ಬಹಳಷ್ಟು ಪ್ರಾಬ್ಲಮ್. ಅದರಿಂದ ಸುಮಾರು 300 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಈಗ ಟೆಂಡರನ್ನು ಕರೀತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋವಂಥ ಒಳ್ಳೆ ಕೆಲಸ ಅಂತ ನಿಮ್ಗೆ ಅನಿಸುತ್ತಾ? UGD ಇದು ಎಷ್ಟು ವರ್ಷದ ಪ್ರಾಬ್ಲಮ್? 30 ವರ್ಷ, ಎಷ್ಟು ದಿನ ಆಯಿತು ಉಡುಪಿ ಜಿಲ್ಲೆಯನ್ನು ನಾವು ಇದನ್ನು ಮಾಡಿ? ಅಷ್ಟು ವರ್ಷಗಳ ಪ್ರಾಬ್ಲಮ್ನ ನಾನು ಮಾಡಿದ್ದೀನಿ. ಬಟ್ UGD ನನಗೆ ಸಮಾಧಾನ ಇಲ್ಲ. ಏನೋ ಒಂದು ಕಾನೂನು ಆಗಿರಬೇಕು. ಮಾಂಟೆಸರಿಗಳನ್ನೇ ಅದೊಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದೆ. ಬಟ್ ಏನೋ ಒಂದು ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.